ಗೊತ್ತಿರ್ಲಾರ್ದವ್ರ ಮದ್ವಿಗೆ ಹೋಗಿ ಊಟ ಮಾಡ್ಬೇಕಂತ ಅನ್ಕೊಂಡಿವಿ. ಗೊತ್ತಿರ್ಲಾರ ಮದುವೆ ಬರ್ತೀರಾ ಗೊತ್ತಾಗಲ್ವೇನ್ರಿ ರೀ? ಏನಕ್ಕೆ ಬಂದಿದೀಯಾ ಬ್ರೋ ನೀನು? ಹುಡುಗಿರ್ ನೋಡಕ್ಕೆ. ಯಾರ ಕೇಳಿದ್ರು ಸಖತ್ತಾಗಿರುತ್ತೆ ಬ್ಯಾಟಿಂಗ್. ಎಲ್ಲ ದೊಡ್ಡ ದೊಡ್ಡ ಕಾರ್ಗಳೆಲ್ಲ ಅದಾವು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮ್ಯೂಸಿಕ್ ಫಿಕ್ಸ್ ಟುಡೇ ಯೂಟ್ಯೂಬ್ ಚಾನಲ್. ಸೊ ಇವತ್ತೇನಪ್ಪಾ ಅಂತಂದ್ರೆ ನಾವು ಗೊತ್ತಿರ್ಲಾರ್ದವ್ರ ಮದ್ವಿಗೆ ಹೋಗಿ ಊಟ ಮಾಡ್ಬೇಕಂತ ಅನ್ಕೊಂಡಿವಿ. ಸೊ ಇದೊಂದು ಚಾಲೆಂಜ್ ತಗೊಳಕತ್ತೀನಿ ನಾನು. ಗೊತ್ತಿಲ್ಲ ಸ್ವಲ್ಪ ಇನ್ನೊಂದ್ ಹೆಂಗಪ್ಪ ಅಂದ್ರ, ಸೊ ನಮ್ ಸೈಡ್ ಏನಾರ ಗೊತ್ತಿರೋರ ಮದ್ವಿಗೆ ಹೋಗ್ಬಿಟ್ರಿ ಏನ್ ಮಾಡ್ತಾರಪ್ಪ ಅಂತಂದ್ರ ಬಂದಾರ್ ಬಿಡು ಊಟ ಮಾಡ್ಕೊಂಡು ಹೋಗ್ಲಿ ಅಂತ ಕೈ ಬಿಟ್ಟು ಬಿಡ್ತಾರ. ಬಟ್ ಇಲ್ಲಿ ಬೆಂಗಳೂರು ಒಳಗಡೆ ಹೆಂಗಿರುತ್ತಪ್ಪ ಅಂತಂದ್ರ, ಎಷ್ಟೊಂದ್ ಮದ್ವಿ ಒಳಗ ಇನ್ವಿಟೇಷನ್ ಇಲ್ಲ ಅಂತಂದ್ರೆ ಒಳಗಡೆನೆ ಬಿಡಲ್ಲ. ಸೊ ಸೆಕ್ಯೂರಿಟಿನ ಹೊರಗಡೆ ಇನ್ವಿಟೇಷನ್ ಚೆಕ್ ಮಾಡಿ ಒಳಗಡೆ ಬಿಡ್ತಾರ. ಸೊ ಹಂಗಿರುತ್ತ. ಬಟ್ ಈಗ ನಾವು ಹೋಗ್ತಿರೋ ಮದ್ವಿ ಒಳಗ್ ಪ್ರೊಸೆಸ್ ಹೆಂಗೈತಿ ಅವ್ರು ಚೆಕ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಬಟ್ ಸ್ಟಿಲ್ ನಾವಂತರೂ ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ಬರ್ಬೇಕಂತ ಪ್ಲಾನ್ ಮಾಡಿವಿ. ಬರ್ರಿ ನೋಡೋಣ ಹೆಂಗಿರ್ತದಂತೆ. ಲೆಟ್ಸ್ ಗೋ. ಟೋಟಲ್ 4 ಜನ ಹೋಗಾತೀವಿ. ಯಾರ್ಯಾರು ಅಂತೇಳಿ ಲೊಕೇಶನ್ ರೀಚ್ ಆದ್ಮೇಲೆ ಹೇಳ್ತೀನಿ. ಸಣ್ಣ ನಂಗೆ ನೆನಪೈತಿ, ಸ್ಕೂಲ್ ಮುಗಿಸಿ ಮನೆಗೆ ಹೋಗುವಾಗ ಒಂದೆರಡು ಕಲ್ಯಾಣ ಮಂಟಪ ಬರ್ತಿದ್ವು. ಸೊ ಅಲ್ಲಿ ಹೋಗಿ ಊಟ ಮಾಡಿದ್ ನೆನಪೈತಿ ನನಗೆ. ಬಟ್ ಸ್ಕೂಲ್ ಟೈಮ್ ಆದ್ಮೇಲೆ ಯಾವಾಗೂ ಹೋಗಿ ಗೊತ್ತಿರ್ಲಾರ್ದವ್ರ ಮದ್ವೆ ಊಟಕ್ಕೆ ಹೋಗಿಲ್ಲ ನಾನು. ಇದ ಫಸ್ಟ್ ಟೈಮ್. ಯಾರ ಕೇಳಿದ್ರಪ್ಪ ಅಂದ್ರೆ ಏನ್ ಹೇಳ್ಬೇಕಂತನೂ ಗೊತ್ತಿಲ್ಲ ನಮ್ಗ. ಬಟ್ ಫುಲ್ ಕಾನ್ಫಿಡೆನ್ಸ್ಲಿ ಹೊಂಟಿವಿ 4 ಜನ. ತೇಜಸ್ವಿ ಲೋಗ್ ಹೈ ಹಮಾರೆ ಪಾಸ್. ಸೊ ಲೊಕೇಶನ್ ರೀಚ್ ಆದ್ವಿ. ಸೊ ಯಾರ್ಯಾರು ಬಂದಿವಪ್ಪ ಅಂತಂದ್ರ, ಫಸ್ಟ್ ಟೈಮ್ ಗೊತ್ತಿಲ್ಲದೆ ಇರೋರ್ ಮದುವೆ ಬಂದಿರೋದು. ಫಸ್ಟ್ ಟೈಮ್ ಇದು. ಗೊತ್ತಿರ್ಲಾರ ಮದುವೆ ಬರ್ತೀರಾ ಗೊತ್ತಾಗಲ್ವೇನ್ರಿ ರೀ? ಹುಡುಗಿ ಕಡೆನೋ ಹುಡುಗನ ಕಡೆನೋ? ನೀನ್ ಇಬ್ರು ಕಡೆ ಇಲ್ಲ. ಬೆಂಜ್ ಕಾರ್ ತಗೊಂಡಿದ್ದೆ, ಟೆಸ್ಟ್ ಡ್ರೈವ್ ಬಂದಿದ್ದೀನಿ, ನಾನು ಪಾರ್ಕ್ ಮಾಡಿದೀನಿ. ಈಗ ಹೋಗಿ ವಿಸಿಟ್ ಹಾಕಿ ಹೋಗ್ತೀನಿ. ಸೊ ಬೆಂಗಳೂರು ಸೈಡ್ ಹೆಂಗಿರ್ತೈತಪ್ಪ ಅಂತಂದ್ರ, ವೆಲ್ಕಮ್ ಡ್ರಿಂಕ್, ವೆಲ್ಕಮ್ ಸ್ನ್ಯಾಕ್ಸ್ ಅಂತ ಇರುತ್ತೆ. ಪಾನಿಪುರಿ, ಮಸಾಲ ಪುರಿ, ಕಚೋರಿ ಎಲ್ಲ ಅದಾವು. ಸಖತ್ತಾಗಿರುತ್ತೆ ಬ್ಯಾಟಿಂಗ್. ಜನ್ಮಕ್ಕೆ ಹೋಗೋ. ಸೊ ಒಳಗೆ ಹೋಗಾತೀವಿ ಇವಾಗ. ಇದೆಲ್ಲ ದೊಡ್ಡ ದೊಡ್ಡ ಕಾರ್ಗಳೆಲ್ಲ ಅದಾವು. ಸ್ವಲ್ಪ ನಮಗೂ ಭಯ ಆಗತೈತಿ. ಯಾರ ಕಡೆದವ್ರು ಅಂತ ಕೇಳಿದ್ರೆ ಏನ್ ಹೇಳ್ಬೇಕಂತ ಗೊತ್ತಿಲ್ಲ ನಮ್ಗ. ಸೊ ನೋಡೋಣ, ಮ್ಯಾನೇಜ್ ಮಾಡೋಣ. ಇನ್ನೊಂದೇನಪ್ಪಾ ಅಂತಂದ್ರ, ಸೊ ನಾವು ಫುಲ್ ಗ್ರ್ಯಾಂಡ್ ಆಗಿನೂ ರೆಡಿ ಆಗಿ ಬಂದಿಲ್ಲ. ಯಾಕಂದ್ರ ಯಾರ ಮಿಸ್ ಆಗಿ ಹುಡುಗನ ಕಡೆದವರು ಅಥವಾ ಹುಡುಗಿ ಕಡೆದವರು ಅಂತ ಕೇಳಿದ್ರಪ್ಪ ಅಂದ್ರೆ ಏನ್ ಹೇಳ್ಬೇಕಂತೇಳಿ ನಮಗ್ ಗೊತ್ತಿಲ್ಲ ಸದ್ಯಕ್ಕೆ. ಅದ್ರ ಸಲುವಾಗಿ ಫುಲ್ ಗ್ರ್ಯಾಂಡ್ ಆಗು ರೆಡಿ ಆಗಿ ಬಂದಿಲ್ಲ, ಫುಲ್ ಸಿಂಪಲ್ ಆಗಿ ರೆಡಿ ಆಗಿ ಬಂದಿಲ್ಲ. ಒಂದ್ ಲೆವೆಲ್ಗೆ ರೆಡಿ ಆಗಿ ಬಂದಿದ್ದೀವಿ. ಸೊ ಗೊತ್ತಿರೋರ್ ತರ ಫುಲ್ ಪ್ರೊಫೆಷನಲ್ ಆಗಿ ಬಂದು ಕುಂತು ಬಿಟ್ಟಿವಿ ಇಲ್ಲಿ. ನಮಗ್ ನೋಡಿದ್ರ ಹುಡುಗನು ಗೊತ್ತಿಲ್ಲ, ಹುಡುಗಿನೂ ಗೊತ್ತಿಲ್ಲ, ಯಾರ್ ಮದುವೆ ಅನ್ನೋದು ಗೊತ್ತಿಲ್ಲ. ಸೊ ಇಲ್ಲಿ ಒಂದ್ ಸ್ವಲ್ಪ ಬಂದ ತಕ್ಷಣ ಊಟಕ್ಕೆ ಹೋಗ್ಬಾರ್ದು ಅಂತ ಹೇಳಿ ಜಸ್ಟ್ ಬಂದ್ ಒಳಗ್ ಕೂತೀವಿ. ಒಂದ್ 5-10 ಮಿನಿಟ್ಸ್ ಒಂದ್ ಸ್ವಲ್ಪ ಕೂತಾದ್ಮೇಲೆ ಊಟಕ್ಕೆ ಹೋಗ್ಬೇಕು ಅನ್ಕೊಂಡಿವಿ. ನಾನ್ ಮಾತ್ರ ಊಟ ಮಾಡ್ಬೇಕಂತ ಬಂದಿದ್ದೀನಿ. ಬಟ್ ಇಲ್ಲಿ ಇವ್ರು 4 ಜನನು ಊಟಕ್ಕಂತ ಬಂದಿಲ್ಲ. ನನಗ್ ಗೊತ್ತಿದ್ದಂಗೆ ಕೇಳೋಣ ಏನಕ್ ಬಂದಿದಾರಂತ. ಬ್ರೋ ಏನಕ್ ಬಂದಿದೀಯಾ ಬ್ರೋ ನೀನ? ಹುಡುಗಿರ್ ನೋಡಕ್ಕೆ. ನೀನು? ಹುಡುಗಿ ನೋಡಕ್ ಏನ್ ಬಂದಿಲ್ಲ, ನಾನು ಕಣ್ ತಂಪ್ ಮಾಡ್ಕೊಳಕ್ ಬಂದಿದ್ದೀನಿ. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ. ಸೊ ಇವಾಗ ಭರ್ಜರಿ ಬ್ಯಾಟಿಂಗ್ ಮಾಡಕ್ ಹೋಗ್ತಿದೀವಿ. ಎಂಟ್ರೆನ್ಸ್ ಒಳಗಡೆ ಸೆಕ್ಯೂರಿಟಿ ಯಾರಾದ್ರೂ ಇನ್ವಿಟೇಷನ್ ಕಾರ್ಡ್ ಕೇಳ್ತಾರ ಅಂತ ಅನ್ಕೊಂಡಿದ್ದೆ. ಬಟ್ ಯಾರೇನು ಕೇಳಲಿಲ್ಲ. ಒಳ್ಳೇದಾಯ್ತು. ಅಣ್ಣ ಹೇಗಿದೆ? ಚೆನ್ನಾಗಿದೆ. ಚೆನ್ನಾಗಿದೆ ಚೆನ್ನಾಗಿದೆ.
ಇವಾಗ ಭರ್ಜರಿ ಊಟ ಆಯಿತು. ಇವಾಗ ಐಸ್ ಕ್ರೀಮ್. ಚೆನ್ನಾಗಿ ಊಟ ಆದಮೇಲೆ ಬೀಡ ಇಲ್ದಿದ್ರೆ ಹೀಗೆ ಅಂತ ಸಖತ್ತಾಗಿ ಒಂದು ಬೀಡ ಹಾಕೊಂಡೆ. ಊಟ ಮಾತ್ರ ಸಖತ್ತಾಗಿತ್ತು. ಸೊ ನೀವು ಯಾರು ಅಂತೇಳಿ ಕೇಳ್ತಾರಂತ ಅನ್ಕೊಂಡಿದ್ದೆ ನಾನು, ಬಟ್ ಯಾರು ಏನೂ ಕೇಳಲೇ ಇಲ್ಲ. ಸೊ ಅಷ್ಟು ಚಾಲೆಂಜಿಂಗ್ ಅಂತ ಅನ್ನಿಸ್ಲಿಲ್ಲ ನನಗೆ. ಸೊ ಆರಾಮಾಗಿ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ. ಸೊ ಯಾರು ಸ್ವಲ್ಪ ಕ್ವಶನ್ ಅದು ಮಾಡಿದ್ರೆ ಸ್ವಲ್ಪ ಚಾಲೆಂಜಿಂಗ್ ಇರ್ತಿತ್ತು ವ್ಲಾಗ್. ಇಟ್ಸ್ ಓಕೆ. ಜಸ್ಟ್ ಮನೆಗೆ ಬಂದು ರೀಚ್ ಆದ್ವಿ. ಭರ್ಜರಿ ಊಟ ಮಾಡಿದ್ವಿ. ಊಟ ಮಾಡ್ಕೊಂಡು ಊಟ ಸಖತ್ತಾಗಿತ್ತು. ನಂಗೆ ಕರೆಕ್ಟಾಗಿ ಲಾಗ್ ಮಾಡೋಕ್ಕಾಗಲಿಲ್ಲ. ಏನಕ್ಕಪ್ಪ ಅಂತಂದ್ರೆ ನಂಗೆ ಇವರೆಲ್ಲ ಭಯ ಆಗ್ತಿದ್ರು, ತಿಂತಿರೋದೇ ಬಿಟ್ಟು ಊಟ, ಅದ್ರಾಗ ನೀವು ವಿಡಿಯೋ ಅದೆಲ್ಲ ಮಾಡ್ಕೊಳ್ತಾ ನಿಂತು ಯಾರಾದರೂ ನೋಡಿಬಿಟ್ರೆ ಮತ್ತೆ ಸಮಸ್ಯೆ ಆಗ್ತೈತಿ, ಜಲ್ದಿ ತಿಂದು ಬಾ, ವಿಡಿಯೋ ಎಲ್ಲ ಮಾಡ್ಕೊತ ಹೋಗ್ಬೇಡ ಅಂತೇಳಿ ಭಯ ಆಗ್ತಿದ್ರು. ಮತ್ತು ಇನ್ನೊಂದು ಏನಂದ್ರೆ ಅಷ್ಟೇ ಚಾಲೆಂಜಿಂಗ್ ಫೀಲ್ ಬರಲಿಲ್ಲ. ನಮ್ಗೆ ಯಾರೂ ಕೇಳಲೇ ಇಲ್ಲ ನೀವು ಯಾರು ಏನು ಅಂಥೇಳಿ. ನಾನೆಲ್ಲ ಏನು ಎಕ್ಸ್ಪೆಕ್ಟ್ ಮಾಡಿದ್ದಪ್ಪ ಅಂತಂತಂದ್ರೆ, ಸೊ ನಮ್ಗೆ ಯಾರಾದರೂ ಕ್ವಶನ್ ಮಾಡ್ತಾರಾ, ಯಾರು ನೀವು ಅಂತ ಕೇಳ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಆ ಥರ ಏನಾಗಲಿಲ್ಲ. ಆರಾಮಾಗಿ ಹೋದ್ವಿ, ಊಟ ಮಾಡ್ಕೊಂಡ್ವಿ, ಆರಾಮಾಗಿ ಬಂದ್ವಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಇನ್ನೂ ನನ್ನ ಕೈಲಿ ಎಷ್ಟಾಗ್ತೈತೆ ಅಷ್ಟು ಚಲೋ ವಿಡಿಯೋ ಕೊಡೋಕೆ ಟ್ರೈ ಮಾಡ್ತೀನಿ ನಾನು. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗ ಚಾನಲ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೆಕ್ಸ್ಟ್ ವ್ಲಾಗ್ದಾಗ ಮತ್ತೆ ಇನ್ನೂ ಚಲೋ ಕಂಟೆಂಟ್ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್. Never meant to save me.